ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೊನ್ನೆ ಕೆಲವೊಂದು ಪ್ರಶ್ನೆಗಳನ್ನು ಮಾಡಿದ್ದೀವಿ. ಇವತ್ತು ಪೂರ್ತಿ ಹೈ ಲೆವೆಲ್ ಕ್ವಶನ್ಸ್ ಇವೆ, ಬೋಲ್ಟ್ಸ್ ಆ್ಯಂಡ್ ಸ್ಟ್ರೀಮ್ಸ್ ಈ ಥರ. ಬನ್ನಿ ನೋಡೋಣ. ಮೊದಲ ಪ್ರಶ್ನೆ ನೋಡೋಣ. ಫಸ್ಟು ನಾವು ತಿಳ್ಕೊಬೇಕಾಗಿತ್ತು ಟೈಮ್ ಆ್ಯಂಡ್ ಸ್ಪೀಡು. ಇವು ಯಾವಾಗಲೂ ಅಪೋಸಿಟ್ ಆಗಿರುತ್ತೆ, ಆಲ್ವೇಸ್ ಅಪೋಸಿಟ್. ಯಾವ ಥರಪ್ಪ ಅಂದರೆ ಬೋರ್ಡ್ಸ್ ಆ್ಯಂಡ್ ಸ್ಟ್ರೀಮ್ಸ್ ಮತ್ತು ಟೈಮ್ ಸ್ಪೀಡ್ ಡಿಸ್ಟೆನ್ಸು ಟ್ರೈನ್ ಪ್ರಾಬ್ಲಮಲ್ಲಿ ಯೂಸ್ ಆಗುವಂಥ ಮೆಥಡ್ ಇದು. ಬನ್ನಿ ನೋಡೋಣ. ಇದನ್ನು ಸ್ವಲ್ಪ ಹಾಕಿಸ್ತೀನಿ. ಬನ್ನಿ. ಇವಾಗ ನೋಡಿ, ಟೈಮು 50 ಮಿನಿಟ್ಸು ಮತ್ತು ಇಲ್ಲಿ 20 ಮಿನಿಟ್ಸ್ ಅಂತ ಬರ್ಕೋತೀನಿ. ಸ್ಪೀಡು ಉಲ್ಟಾ ಆಗುತ್ತೆ ಅಂತ ಹೇಳಿದ್ನಲ್ಲ, 20, 50. 0 ಕ್ಯಾನ್ಸಲ್ ಆಗುತ್ತೆ, 0 ಕ್ಯಾನ್ಸಲ್. ಇವಾಗ ನೋಡಿ, ಸ್ಪೀಡ್ ಏನು ಕೊಟ್ಟಿದ್ದಾರೆ? 60 km/h ಕೊಟ್ಟಿದ್ದಾರೆ. ಆ ಎರಡು ಇರೋದೇ 60 km/h ಆದರೆ 5 ಎಷ್ಟಾಗುತ್ತೆ ಅಂತ. 2 × 30, 5 × 30, 5 × 30 ಎಷ್ಟು? 150. 150 ಆನ್ಸರ್ ನಮ್ಮದು. ಆಪ್ಷನ್ ನಂಬರ್ ಬಿ. ಇದು ನೋಡಿ, ಟೈಮ್ ಆ್ಯಂಡ್ ವರ್ಕ್ ಮೇಲಿರುವಂಥ ಪ್ರಶ್ನೆ. ನೋಡೋಣ ಬನ್ನಿ. 8 men 45 ಡೇಸಲ್ಲಿ ಕಂಪ್ಲೀಟ್ ಮಾಡ್ತಾರೆ. 8 × 45 ಬರ್ಕೋತೀನಿ. 8 women 18 ಡೇಸಲ್ಲಿ ಕಂಪ್ಲೀಟ್ ಮಾಡ್ತಾರೆ. 8 women × 18. ಇವಾಗ ನೋಡಿ, ಕ್ರಾಸ್ ಮಲ್ಟಿಪ್ಲೈ. 8 men 8 men ಕ್ಯಾನ್ಸಲ್. 3 6 3 15 3 5 3 2. ಇವಾಗ ವುಮೆನ್ನು ರೆಸಿಪ್ರೋಕಲ್ ಆಗುತ್ತೆ. ನೋಡ್ರಿ ಹೇಳ್ತೀನಿ. ಮೆನ್ ಡಿವೈಡೆಡ್ ಬೈ ವುಮೆನ್. ಮೆನ್ ಮುಂದೆ 5 ಐತಿ, ಅದು 2 ಆಗುತ್ತೆ. ವುಮೆನ್ ಮುಂದೆ 2 ಐತಿ, ಅದು 5 ಆಗುತ್ತೆ. ಯಾವುದೇ ಪ್ರತಿಯೊಂದು ರೆಸಿಪ್ರೋಕಲ್ ಆಗುತ್ತೆ. ನೆಕ್ಸ್ಟ್ ಏನು ಕೇಳಿದ್ದಾರೆ? 5 men ಪ್ಲಸ್ 8 women ಹೌ ಮೆನಿ ಡೇಸ್ ಕಂಪ್ಲೀಟ್ ಟುಗೆದರ್ ಅಂತ ಕೇಳಿದರೆ ಇಷ್ಟು ಬರ್ಕೋತೀನಿ. ಇವಾಗ ನೋಡಿ, ಕನ್ಫ್ಯೂಸ್ ಆಗಬೇಡಿ. ಟೋಟಲ್ ವರ್ಕ್ ತೊಗೋಬೇಕು ಫಸ್ಟ್. ಮೇಲಿದೆ ನೋಡಿ, 8 men × 45 ಡೇಸ್ ಆರು ತೊಗೊಳ್ರಿ. 8 × 18 ಆರು ತೊಗೊಳ್ರಿ. 8 × 2 16 × 45 ತೊಗೊಳ್ರಿ. ನೆಕ್ಸ್ಟು ಇವಾಗ ನೋಡಿರಿ, 5 men × 2 10 ಪ್ಲಸ್ ಇಲ್ಲಿ ನೋಡ್ರಿ 8 men × 5 40. ಅದರೊಳಗೆ ಹಾಕೋಬೇಕು 50. ಕೆಳಗಡೆ 50 ಹಾಕೋತೀನಿ. 5 9 45, 5 10. ಇವಾಗ ನೋಡ್ರಿ, 2 8 2 5. ಇದನ್ನು ಸ್ವಲ್ಪ ಅಳ್ಕಿಸ್ಕೊತೀನಿ ರೀ. ನೆಕ್ಸ್ಟ್ 8 × 9 72 ಡಿವೈಡೆಡ್ ಬೈ 5 ಆಯ್ತು ನೋಡ್ರಿ, ಆನ್ಸರ್ ಬಂತು. ಇವಾಗ ಆಪ್ಷನ್ ನಂಬರ್ ಎ ರೈಟ್. ಇದು ಬೋಟ್ಸ್ ಆ್ಯಂಡ್ ಸ್ಟ್ರೀಮ್ ಮೇಲೆ ಪ್ರಶ್ನೆ. ಫಸ್ಟ್ ಬೋಟು ವಾಟರ್ದು ತೊಗೊಳ್ಳೋಣ. 31/6. ಇವಾಗ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಅಲಾಂಗ್ ದ ಸ್ಟ್ರೀಮ್, ಅಗೇನೆಸ್ಟ್ ದ ಸ್ಟ್ರೀಮ್ ವ್ಯತ್ಯಾಸ ತಿಳ್ಕೊಬೇಕು. ಅಲಾಂಗ್ ದ ಸ್ಟ್ರೀಮ್ ಅಂದರೆ ನೀರಿನ ಜೊತೆ, ಅಗೇನೆಸ್ಟ್ ದ ಸ್ಟ್ರೀಮ್ ಅಂದರೆ ನೀರಿನ ವಿರುದ್ಧ. ಇವಾಗ ನೋಡಿ ಬರ್ಕೋತೀನಿ. 4 hours 10 minutes ಕನ್ವರ್ಟ್ ಮಾಡ್ಕೋತೀನಿ. 4 hours 10 minutes ಅಂದರೆ 60 minutes. 11 16. ಇವಾಗ ನೋಡ್ರಿ, 6 × 4 + 1 ಅಂದರೆ ಎಷ್ಟಾಯಿತು? 6 × 4 24 + 1 25. ಇವಾಗ ಹಚ್ಕೋತೀನಿ ನೋಡ್ರಿ, 6 × 4 25 ಡಿವೈಡೆಡ್ ಬೈ 6 ಇಷ್ಟು. ನಾ ಈಗ ಫುಲ್ ಹಚ್ಕೋತೀನಿ ತಡ್ರಿ, ಹಾಕಿಸ್ತೀನಿ. ನೆಕ್ಸ್ಟ್ ಅಲಾಂಗ್ ದ ಸ್ಟ್ರೀಮ್ ಅಂದ್ರೆ ನೀರಿನ ಜೊತೆ 31 + 6 ಅಂತ ತಗೋಬೇಕು. ನೀರಿನ ಜೊತೆ ಹೋಗುತ್ತಲ್ರಿ, ನೋಡ್ರಿ ಇಲ್ಲಿ ಕೊಟ್ಟಿದ್ದಾರೆ. ಅಲಾಂಗ್ ದ ಸ್ಟ್ರೀಮ್ ಅಂದರೆ ನೀರಿನ ಜೊತೆ ಅಂದರೆ 31 + 6 ಅಂದರೆ ಎಷ್ಟು? 37. ಇವಾಗ ನೋಡ್ರಿ, 37 × 4 hours 10 minutes ಹಚ್ಕೋತೀನಿ ನೋಡ್ರಿ. ಫ್ರಾಕ್ಷನಲ್ಲಿ 25/6 ಡಿವೈಡೆಡ್ ಬೈ. ಇವಾಗ ನೋಡ್ರಿ, ವಾಪಸ್ ಅಗೇನ್ ಹೋಗ್ಬೇಕಂತ ಕೇಳಿದ್ದಾರೆ. ರಿಟರ್ನ್ ಟು ಸ್ಟಾರ್ಟಿಂಗ್ ಪಾಯಿಂಟ್. ನೋಡ್ರಿ, ಅಂದ್ರೆ ನೀವು ನೀರಿನ ಹರಿವು ಜೊತೆ ಬಂದು ವಾಪಸ್ ಹೋಗ್ಬೇಕಂದ್ರೆ ನೀರು ನಿಮಗೆ ವಿರುದ್ಧವಾಗುತ್ತೆ. ಅವಾಗ ಬೋಟ್ ಸ್ಪೀಡು ಮೈನಸ್ ಆಗುತ್ತೆ. ಅಂದ್ರೆ 31 - 6
ಅಂದರೆ ಎಷ್ಟಾಯಿತು 31 - 6 25 ಇಂಟು 6 25 ಕ್ಯಾನ್ಸಲ್ ಉಳಿದಿರೋದು 37/6 6 6 36 1 ಉಳಿತು 1/6 ಇವಾಗ ನೋಡ್ರಿ ಫ್ರಾಕ್ಷನಲ್ಲಿ ಇದ್ದಿದ್ದನ್ನು ಮಿನಿಟ್ಸಲ್ಲಿ ಕನ್ವರ್ಟ್ ಮಾಡ್ಕೊತೀನಿ 6 1/6 ಇಂಟು 60 ಮಿನಿಟ್ಸ್ 6 6 10 ಈಕ್ವಲ್ ಟು ಆನ್ಸರ್ ಸಿಕ್ತು 6 hours 10 minutes ಆನ್ಸರ್ ಬಂತು. ಆಪ್ಷನ್ ನಂಬರ್ ಬಿ. ಇದು LCM ಮೇಲಿರುವಂಥ ಪ್ರಶ್ನೆ. ಇವಾಗ ನೋಡಿ LCM ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತಾರೆ 3 × 5 × 7 3 5 15 15 7 105. ಇವಾಗ ನೋಡ್ರಿ 105 ಏನಿದೆ ಅಲ್ಲ ಅದರ ವ್ಯಾಲ್ಯೂ 840 ಆಗಿರುತ್ತೆ. ಇವಾಗ ಫಸ್ಟ್ ಒಂದು ತಿಳ್ಕೊರಿ HCF ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. HCF ಆಲ್ವೇಸ್ ಏನಿರುತ್ತೆ ಒಂದಾಗಿರುತ್ತೆ. ಒಂದು ಅಂದ್ರೆ ಆ ಒಂದು ಸಂಖ್ಯೆ ಏನಿರುತ್ತಲ್ಲ ಅದಕ್ಕೆ ಕೇವಲ ಬರೀ ಒಂದೇ ಸಂಖ್ಯೆಯಿಂದ ಭಾಗ ಹೋಗ್ತಿರ್ಬೇಕು. ತನ್ನ ಸಂಖ್ಯೆ ಬಿಟ್ಟು ಯಾವ ಸಂಖ್ಯೆಯಿಂದ ಭಾಗ ಹೋಗಬಾರ್ದು. ಇವಾಗ ನೋಡಿ 1 ಅಂದರೆ ಎಷ್ಟು ಒಂದು ವ್ಯಾಲ್ಯೂ ಕೇಳ್ತಾರೆ ಅವರು 1 105 ಇಂಟು 8 1 ಇಂಟು 8 1 ಇಂಟು 8 8. ಆಪ್ಷನ್ ನಂಬರ್ ಬಿ ರೈಟ್. ಇದು ನೋಡಿ ಎಲೆಕ್ಷನ್ ಮೇಲಿರುವಂಥ ಪ್ರಶ್ನೆ ಆಗಿರುತ್ತೆ. ಇವಾಗ ನೋಡ್ರಿ ಫಸ್ಟ್ ಹಚ್ಕೋತೀನಿ ಎ ಬೇಕಂದ್ರೆ ನಮಗೆ 100 + 20% = 108 ಡಿವೈಡೆಡ್ ಬೈ 2 2 2 54 ನಮಗೆ ಎ ವ್ಯಾಲ್ಯೂ ಸಿಕ್ತು. ಬಿ ವ್ಯಾಲ್ಯೂ ನಾವೇ ಕಂಡು ಹಿಡ್ಕೋಬೇಕು. ಎ ವ್ಯಾಲ್ಯೂ ಸಿಕ್ಕರೆ ಬಿ ವ್ಯಾಲ್ಯೂ ಸಿಗುತ್ತೆ ನೋಡ್ರಿ 100 - 54 = 46 ಸಿಕ್ತಲ್ಲ ಬಿ ವ್ಯಾಲ್ಯೂ. ಡಿಫ್ರೆನ್ಸ್ ಆಲ್ರೆಡಿ ಡಿಫ್ರೆನ್ಸ್ ಕೊಟ್ಟಿದ್ದಾನೆ. ನಾವು ವ್ಯಾಲ್ಯೂ ತೊಗೋಬೇಕಂದ್ರೆ ಈ ಥರ ಮಾಡಬೇಕು. ಇದೊಂಥರ ಟ್ರಿಕ್ಕಿ ಕ್ವಶನ್ನು. 8% ಸಿಕ್ತಲ್ಲ ನಮ್ಗೆ. ಇವಾಗ ನೋಡಿ ಎ ವ್ಯಾಲ್ಯೂವೇ 16,200 ಕೊಟ್ಟಿದ್ದಾನೆ ನೋಡಿ 54. ಅದೇ ಏನಿದೆಯಲ್ಲ 16,200 ವೋಟ್ಸಿಂದ ಗೆದ್ದಿದ್ದಾನೆ. ಇವಾಗ ನೋಡ್ರಿ ಡಿಫ್ರೆನ್ಸ್ ಕೇಳಿದಾನೆ ನಮಗೆ ಅವನು. ಡಿಫ್ರೆನ್ಸ್ ಅಂದರೆ ಎಷ್ಟು 8% ಡಿಫ್ರೆನ್ಸ್ 54 ಇಂಟು 3 ಇಂಟು 3 ಅಲ್ಲಿ ಡಬಲ್ 0 ಇದೆಲ್ಲ 50 ಇಂಟು 300 8 ಇಂಟು 300 2400 ಆಯ್ತಲ್ರಿ. ಟ್ರಿಕ್ಕಿ ಕ್ವಶನ್ ಇದು ಒಂಥರ. ಆಪ್ಷನ್ ನಂಬರ್ ಎ. ಇದು ನೋಡಿ ಸಿಂಪಲ್ ಇಂಟ್ರೆಸ್ಟ್ ಇನ್ಸ್ಟಾಲ್ಮೆಂಟ್ನಲ್ಲಿರುವಂಥ ಪ್ರಶ್ನೆ. ಆಲ್ಮೋಸ್ಟ್ ಆಲ್ ಜನ ಯಾವ ಥರ ಮಾಡಿಬಿಡ್ತಾರೆ ಅಂದರೆ 2 ಇಂಟು 2 = 4 4 ಅಂದರೆ 808 100% ಎಷ್ಟು ಅಂತ ಮಾಡಿಬಿಡ್ತಾರೆ. ಆದರೆ ಅದು ತಪ್ಪು. ಈ ರೀತಿ ಮಾಡಿದ್ರೆ ಅದು ತಪ್ಪಾಗುತ್ತೆ. ಆಪ್ಷನಲ್ಲಿ ಆನ್ಸರ್ ಇರಲ್ಲ. ಯಾವ ರೀತಿ ಮಾಡ್ಬೇಕಂತ ನೋಡಿ. ಇವಾಗ ನೋಡಿ ಫಸ್ಟು 100 ಬರ್ಕೋತೇನೆ. ಆಮ್ಯಾಗೆ 102 ಅಂದರೆ 2% ಸಿಂಪಲ್ ಇಂಟ್ರೆಸ್ಟು 2 ವರ್ಷ. 100 1 ವರ್ಷ 102 2ನೇ ವರ್ಷ. ಟೋಟಲ್ ಎಷ್ಟು 202. ಅದೇ ಏನಿದೆಯಲ್ಲ 808 100% ಎಷ್ಟಂತ ಅಂದರೆ ನೋಡಿ 202 ಇಂಟು 4 100 ಇಂಟು 4 100 ಇಂಟು 4 ಎಷ್ಟು 400 ಆಯ್ತಲ್ಲ. ಇನ್ನೂ ಡಿಫ್ರೆಂಟ್ ಟೈಪ್ ಕ್ವಶನ್ಸ್ ಇವೆ ನೋಡೋಣಂತೆ ನೆಕ್ಸ್ಟ್ ಕ್ಲಾಸಲ್ಲಿ. ಆಪ್ಷನ್ ನಂಬರ್ ಎ ರೈಟ್ ಆನ್ಸರ್. ಇದು ನೋಡಿ ಪ್ರಾಫಿಟ್ ಲಾಸ್ ಮೇಲಿರುವಂಥ ಪ್ರಶ್ನೆ. ಒಂಥರ ಕನ್ಫ್ಯೂಸ್ ಪ್ರಶ್ನೆ ಇದು. ಬನ್ನಿ ನೋಡೋಣ ಯಾವ ಥರ ಅಂತ. 25 ಮೀಟರ್ ಕ್ಲಾತ್ ರೆಹಾ ಗೇನ್ಸ್ ಸೆಲ್ಲಿಂಗ್ ಪ್ರೈಸ್ ಆಫ್ 5 ಮೀಟರ್ಸ್. ಸೆಲ್ಲಿಂಗ್ ಪ್ರೈಸ್ಗೆ 25 ಮೀಟರ್ ಕ್ಲಾತ್ ಸೇಲ್ ಮಾಡಿದಲ್ಲಿ ಸೆಲ್ಲಿಂಗ್ ಪ್ರೈಸ್ ಮೇಲೆ 5 ಲಾಭ ಗಳಿಸ್ತಾರಂತ. ಅಂದ್ರೆ ನೋಡಿ SP = 25 ಅಂತ ತಿಳ್ಕೊಳ್ಳಿ. ಇವಾಗ ನೋಡ್ರಿ ಮೇನ್ ಪಾಯಿಂಟಿಗೆ ಬರ್ತೀನಿ. ಗೇನ್ ಅದ್ರ ಮೇಲೆ SP ಮೇಲೆ ಗೇನ್ ಆಗಿದೆ ಸೆಲ್ಲಿಂಗ್ ಪ್ರೈಸು. ನೋಡ್ರಿ ಪಾಯಿಂಟ್ ಮಾಡಿರಿ. ಇದನ್ನು ಮಾತ್ರ ನೆನಪಿಟ್ಕೊರಿ. ಇದೇ ಥರ ಪ್ರಶ್ನೆ ಬರೋದು CHSLಲ್ಲಿ. ಕನ್ಫ್ಯೂಸ್ ಡೈರೆಕ್ಟ್ ಕೊಡಲ್ಲ. 25 - 5 = 20 ನಮಗೆ ರಿಯಲ್ ಆಗಿರೋದು ಬಂತು. CP ಬಂತು.
20ಕ್ಕೆ 5 ಲಾಭ ಮಾಡ್ಕೊಂಡಿರ್ತಾನೆ ಅವನು. ಅವರು SP ಕೊಟ್ಟಿದ್ದಾರೆ, ನಾವು ಅದನ್ನು CP ಕಂಡುಹಿಡ್ಕೋಬೇಕು ಫಸ್ಟು. 20 ಬಂತಲ್ಲ, 20ಕ್ಕೆ 5 ಲಾಭ ಆಗಿರುತ್ತೆ. 100%. ವಾಟ್ ಈಸ್ ಅವರ್ ಗೇನ್ ಪರ್ಸೆಂಟ್? ರಿಯಲ್ ಪರ್ಸೆಂಟ್ ಅಂದರೆ ಅದೇ 4 ಅಂದರೆ 425 ಬಂತಲ್ಲ ಆನ್ಸರ್. ಆಪ್ಷನ್ ನಂಬರ್ ಯಾವುದು? ಆಪ್ಷನ್ ನಂಬರ್ ಬಿ ರೈಟ್ ಆನ್ಸರ್. ಇದು ಕೂಡ ಪ್ರಾಫಿಟ್ ಲಾಸ್ ಡಿಫ್ರೆಂಟ್ ಪ್ರಶ್ನೆ ಇದು. ನೋಡ್ರಿ, ಫಸ್ಟ್ ಮೇಲೆ ಅಮೌಂಟ್ ಹಚ್ಕೋಬೇಕು, ಕೆಳಗಡೆ ಆರ್ಟಿಕಲ್ಸ್ ಹಚ್ಕೋಬೇಕು. ನೋಡ್ರಿ ಹಚ್ಕೋತೀನಿ. ಫಸ್ಟ್ 3 ರೂಪೀಸ್ ಐತಿ, ಆಮೇಲೆ 7 ಆ್ಯಪಲ್ಸು 100% ಇರುತ್ತೆ. ಫಸ್ಟ್ ಯಾವ್ದು ಅಮೌಂಟ್ ತೊಗೊಂಡ್ರು 100% ಈಕ್ವಲ್ ಟು ವಾಟ್ ಪ್ರೈಸ್ ಅಂತ ಕೇಳಿದಾರೆ. ಅಂದ್ರೆ ಎಷ್ಟು ರೂಪಾಯಿ ಗೊತ್ತಿಲ್ಲ, 133% ಲಾಭ ಆಗೈತಿ. ಅಂದ್ರೆ ಕ್ವಶನ್ ಮಾರ್ಕ್ ಹಚ್ಕೋತೀನಿ. ಇವಾಗ ನೋಡ್ರಿ, 100 ಆ್ಯಪಲ್ ಇದೆ. 100 ಆ್ಯಪಲನ್ನು 133% ಲಾಭ ಆಗ್ಬೇಕಂದ್ರೆ ಎಷ್ಟು ರೂಪಾಯಿಗೆ ಮಾರ್ಬೇಕಂತ ಕೇಳಿದಾರೆ ಅವರು. ಇವಾಗ ನೋಡ್ರಿ, ಎರಡು ಕಡೆ ಸೈಡ್ 100 ಕ್ಯಾನ್ಸಲ್. 7 ಒಂದ್ಲೆ 7 19 ಮಗ್ಗಿ ಬರಬೇಕಲ್ಲ. 19 7 133. ಮೇಲಿರೋದು ಕೆಳಗಿರೋದು ಗುಣಾಕಾರ. 19 × 3 ಎಷ್ಟಾಯಿತು? 19 × 3 57 ಆಯಿತು. ಆಯ್ತಲ್ಲ, ಬಂತಲ್ಲ. ಸ್ವಲ್ಪ ಟ್ರಿಕ್ಕಿ ಕ್ವಶನ್ಸ್ ಇರುತ್ತೆ, ಈಸಿ. ಆಪ್ಷನ್ ನಂಬರ್ ಬಿ ರೈಟ್ ಆನ್ಸರ್. ಇದು ನೋಡಿ, ಪ್ರಾಫಿಟ್ ಲಾಸ್ ಮೇಲಿರುವಂಥ ಪ್ರಶ್ನೆನೇ. ಈ ಟೈಪ್ ಹೆಸರು ಡಿಸ್ಆನೆಸ್ಟ್ ಶಾಪ್ಕೀಪರ್ ಅಂತ. ಬನ್ನಿ ನೋಡೋಣ. ಗೇನ್ ಅಂತ ತಗೋತೀನಿ. ಅವ್ರು ಏನು ಹೇಳಿದ್ದಾರೆ? ಗೇನ್ 26% ಅಂತ ಹೇಳಿದ್ದಾರೆ. ನಾವು ಅದನ್ನು ಫಸ್ಟ್ ತಗೊಳ್ಳೋಣ. 2 13 2 50. ಈ ಕ್ವಶನ್ ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ವಾಪಸ್ ವಿಡಿಯೋ ನೋಡಿ. ಅರ್ಥ ಆಗಿಲ್ಲ ಅಂತಂದ್ರೆ ಕಮೆಂಟ್ ಮಾಡಿರಿ, ನೆಕ್ಸ್ಟ್ ಟೈಮಲ್ಲಿ ಸರಿ ಮಾಡ್ತೇನೆ ಯಾವ ಥರ ಅಂತ. ಇವಾಗ ನೋಡಿ, ಎರಡು ಕೂಡಿಸ್ಕೋತೀನಿ. 50 + 13 ಅಂದರೆ ಎಷ್ಟಾಯಿತು? 63. ಅದೆಲ್ಲ 50 + 13 63 ಆಯಿತು. ಇವಾಗ ನೋಡಿ, ಆ 63 ಏನೈತಿ ನೋಡು. 63 945 ಅಮೌಂಟ್ ಆಗಿರುತ್ತೆ. ಅವನು ಯಾಮಾರಿಸಿ ಕೊಟ್ಟಿರೋದು ಅದು 100% ಅಂದರೆ 1000 ಗ್ರಾಮ್ ಕೊಡ್ಬೇಕು ಅವನು. ಇವಾಗ ನೋಡಿ, ಫಾಲ್ಸ್ ವೇಟ್ ಅಂತ. ಫಾಲ್ಸ್ ವೇಟ್ ಅಂದರೆ 50 ಇರೋದೇ ಫಾಲ್ಸ್ ವೇಟ್ ಅವನು ಕೊಟ್ಟಿರೋದು. ಆ 50 ಎಷ್ಟಂತ ಕೇಳಿದಾರೆ ನಾವು ನಮ್ಗೆ ಫಾಲ್ಸ್ ವೇಟ್. ಇವಾಗ ನೋಡಿ ಬರ್ಕೋತೀನಿ 50. ಇವಾಗ ನೋಡಿ 63 × 15 ಹೋಗುತ್ತೆ. 63 × 15 50 × 15 ಎಷ್ಟಾಯಿತು? 750. ಮಗ್ಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಅಂದರೆ ಲೆಕ್ಕ ಈಸಿಯಾಗಿ ಬರುತ್ತೆ. ಆಪ್ಷನ್ ನಂಬರ್ ಬಿ ರೈಟ್. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್. ನಿಮಗೇನಾದರೂ ನೋಟ್ಸ್ ಈ ಥರ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ID ಇದೆ, ಮೆಸೇಜ್ ಮಾಡಿ.